ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಮೀನಾ ನಾನು ನನ್ನ ತಮ್ಮಂದು ಬರ್ತಡೇ ಇದೆ ಇವತ್ತು, ಅಮ್ಮ ಪೂಜೆ ಇಟ್ಕೊಂಡಿದ್ದಾರೆ ಇವತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಸೂರ್ಯ ಕೇಳ್ತಿರ್ತಾನೆ. ಹಾಗಲ್ಲ ರೀ, ಅವ್ನ ಕೈ ಮುರಿದೋಗಿತ್ತಲ್ಲ, ಹಾಗಾಗಿ ಅವ್ನಿಗೆ ಸರಿಯಾಗಿದೆಯಲ್ಲ ಇವಾಗ ಕೈ, ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೆ, ಅದಕ್ಕೆ ಕರೆದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಮೋಸ್ಟ್ಲಿ ನಿನ್ನ ಕರೆದಿರ್ತಾರೆ, ನನ್ನೊಂದು ಕರೆದಿರಲ್ಲ ಅಂತೇಳಿ ಹೇಳ್ತಿರ್ತಾರೆ. ಹಾಗಲ್ಲ ರೀ, ಅವ್ರು ನಿಮ್ಮನ್ನು ಕರೆದಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸುಮ್ಮನೆ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡಬೇಡ ಮೀನು, ಅವರು ನಿಮ್ಮ ಅಮ್ಮ ಕರೆದಿದ್ರು ಒಂದು ಪಕ್ಷ, ನಿನ್ನ ತಮ್ಮ ಅಂತ ಕರೆದಿರಲ್ಲ, ಅವನಂತೂ ಅವ್ನಿಗೆ ಮನಸ್ಸಿಗಂತೂ ಇಲ್ಲವೇ ಇಲ್ಲ ನಾನು ಬರಬೇಕು ಅಂತ, ನೀನು ಅವ್ರ ಪರವಾಗಿ ವಹಿಸ್ಕೊಂಡಂತೂ ಮಾತಾಡೋಕ್ಕೆ ಬರಬೇಡ ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾರೆ. ನೀವು ಯಾಕೆ ಅವ್ರ ಮೇಲೆ ಅಷ್ಟೊಂದು ಇದು ಮಾಡ್ತೀರೋ, ಇವಾಗ ತುಂಬ ಚೇಂಜ್ ಆಗಿದ್ದಾನೆ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ, ಅವ್ನು ಚೇಂಜ್ ಆಗಿರೋದು ನಾನು ನೋಡಿದ್ದೀನಿ, ಸುಮ್ಮನೆ ಇರೋ, ಅವ್ನು ಇಷ್ಟೊಂದೆಲ್ಲ ಚೇಂಜ್ ಆಗ್ತಾನೆ ಅಂತ ಗೊತ್ತಿದ್ದು ಇನ್ನೂ ಒಂದು ಕೈ ಮುರಿತಿದ್ದೆ, ಏನು ಮಾಡೋದು, ಆ ಟೈಮಲ್ಲಿ ಆಗಲಿಲ್ಲ ಅಷ್ಟೇ. ಅಲ್ಲ, ಅವ್ನು ಚೇಂಜ್ ಆಗ್ತಾನೆ ಅಂತ ನೀನು ಹೆಂಗೆ ಕನಸಲ್ಲಾದರೂ ಅಂದ್ಕೊತೀಯ, ಅವ್ನ ಪಕ್ಷ ನೀನು ಅವ್ನಿಗೆ ಎಂಥದೇ ಏನೇ ಬಂದರೂ ಅವ್ನು ಚೇಂಜ್ ಆಗೋಲ್ಲ, ಅದು ನನಗಂತೂ ಗೊತ್ತು, ನಾನಂತೂ ಬರೆದೇ ಕೊಡ್ತೀನಿ, ಅವ್ನು ಚೇಂಜ್ ಆಗೋಲ್ಲ ಅಂತೇಳಿ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ. ಇಲ್ಲ ರೀ, ಅವ್ನು ಚೇಂಜ್ ಆಗ್ತಾನೆ, ಏನು ಮಾಡೋದು, ಅವ್ನು ಸುಮ್ಮನೆ ಇದ್ದರೂ ಅವ್ನ ಜೊತೆ ಇರೋರು ಸುಮ್ಮನೆ ಇರಲ್ಲ, ಅವನೇ ಅವ್ರ ಜೊತೆ ಅವರೇ ಇವ್ನು ಸುಮ್ಮನೆ ಇದ್ರೂ ಅವರೇ ಇವ್ನ ಜೊತೆ ಬರ್ತಾರೆ ಅಂತೇಳಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ಮೀನಾ, ಇವಾಗ ರೋಡಲ್ಲಿ ಹೋಗ್ತಿರ್ತಾರೆ, ಗೊತ್ತಿಲ್ಲದೇ ಕಾಲು ತಗಸ್ಕೊತೀರ, ಇವಾಗ ಕಣ್ಣಿನ ತಪ್ಪು ಅಂತ ಹೇಳ್ತೀಯಾ ಅಥವಾ ಕಾಲಿನ ತಪ್ಪು ಅಂತ ಹೇಳ್ತೀಯಾ, ಸುಮ್ಮನೆ ಅವ್ನ ಪರವಾಗಿ ವಹಿಸ್ಕೊಂಡಂತೂ ನೀನು ಮಾತಾಡೋಕ್ಕೆ ಬರಬೇಡ ಅಂತ ಸುಮ್ಮನೆ ಇರೋ, ಹೋಗಿ ಕುಡ್ದು ನೀನು ಅಷ್ಟೇ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ. ಅಲ್ಲ ರೀ, ಅದು ಹೆಂಗ್ರಿ ನಾನು ಹೋಗದೆ ಇರೋದಕ್ಕಾಗುತ್ತೋ, ಅವ್ನು ನನ್ನ ತಮ್ಮ ರೀ ಅವನು ಅಂತ ಹೇಳ್ತಿರ್ತಾಳೆ. ತಮ್ಮ ಹೆಚ್ಚ ನಿನಗೆ ಗಂಡ ಹೆಚ್ಚ ಹೇಳು, ನಿನಗೆ ಆಪ್ಷನ್ ಕೊಡ್ತೀನಿ, ನಾನು ಬೇಕು ಅಂದರೆ ನೀನು ಇರೋ, ತಮ್ಮ ಬೇಕು ಅಂದರೆ ನೀನು ಇಲ್ಲಿಂದ ಹೋಗು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ರೀ, ಹಿಂಗೆಲ್ಲ ಹೇಳಿದ್ರೆ ಏನು ಮಾಡೋದು ನಾನು ಅಂತ ಹೇಳ್ತಾರೆ. ನಿನಗೆ 1000 ಅಲ್ಲ 101 ಸಲ ಹೇಳ್ತಾ ಇದ್ದೀನಿ, ಮತ್ತು ಪೂಜೆಗೆ ನೀನು ಹೋಗಿ ಕೊಡ್ದು ಅಷ್ಟೇ, ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ಪ್ರೀತಿ ಇದೆ, ನೀನು ಇಲ್ಲೇ ಇರ್ತೀಯ, ಹೋಗಲ್ಲ ನೀನು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಿದ್ದು ಈ ಕಡೆ ಮೀನನ್ನು ಕೂಡ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಅವಳು ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ಅದಕ್ಕೆ ನನಗೆ ಇವಾಗ ಟ್ರಿಪ್ ಇದೆ, ನಾನು ಹೋಗಿ ಬರ್ತೀನಿ, ಅಲ್ಲಿ ತನಕ ನಾನು ಬರೋ ತನಕ ನೀನು ಎಲ್ಲೂ ಹೋಗ್ಕೊಡ್ದು, ಇಲ್ಲೇ ಇರಬೇಕು ಅಂತೇಳಿ ಈ ಕಡೆ ಮೀನಿಗೆ ಹೇಳಿರ್ತಾನೆ. ಮೀನು ಕೂಡ ಎಲ್ಲೂ ಹೋಗ್ದೇ ಮನೇಲೇ ಇರೋದಕ್ಕೆ ಮನೇಲಿ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ದೇವಸ್ಥಾನಕ್ಕೂ ಕೂಡ ಬಂದಿರ್ತಾರೆ. ಈ ಕಡೆ ಮೀನನ ತಂಗಿ ತಮ್ಮ ಎಲ್ಲ ಕೂಡ ಬಂದಿರ್ತಾರೆ. ಈ ಕಡೆ ಮೀನನ ಅಮ್ಮ ನೀನು ಸ್ವಲ್ಪ ಈ ಕಡೆ ಬರ್ತೀಯ ಅಂತ ಕೇಳ್ತಾನೆ. ಯಾಕೋ ಅಂತ ಕೇಳಿದಾಗ ಒಂದು ನಿಮಿಷ ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಸೈಡಿಗೆ ಬಂದಾಗ ಯಾಕೋ ಏನೋ ಆಯ್ತು ಅಂತ ಕೇಳಿದಾಗ ಅಕ್ಕ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆ ಅಣ್ಣ ಅವ್ರ ಗಂಡ ಅಂತೂ ಬಿಡಲ್ಲ ಅವ್ನು ಬರೋದಕ್ಕೆ, ಅದಕ್ಕೆ ಅಕ್ಕ ಬರಲ್ಲ ಅಂತ ಹೇಳ್ತಿರ್ತಾರೆ. ನೀನು ತಾನೇ ಬರಬೇಡ ಅಂತ ಹೇಳಿದ್ಯಾ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ ತಕ್ಷಣ ಅವ್ರು ಹಂಗೆ ಇರ್ತಾಳೆ. ತಮ್ಮನ ಪ್ರೀತಿ ಇದು, ಅವ್ಳು ಖಂಡಿತ ಬಂದೇ ಬರ್ತಿಲ್ಲ, ನಂಬಿಕೆ ಇದೆ, ಅವ್ಳು ಬಂದರೆ ಅಷ್ಟೇ ನಾನು ಪೂಜೆ ಕೂತ್ಕೊಳ್ಳೋದು, ಇಲ್ಲಾಂದರೆ ನಾನು ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಪೂಜೆ ಕೂತ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅವನ ತಮ್ಮ ಹೇಳ್ತಾ ಇರ್ತಾನೆ. ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ನಾನಂತೂ ಪೂಜೆ ಕೂತ್ಕೊಳ್ಳಲ್ಲ, ಅಕ್ಕ ಬರಲೇಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕನಕ ಇದ್ದಳು. ಒಂದು ನಿಮಿಷ ಅಕ್ಕನ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಕಾಲ್ ಮಾಡಿದಾಗ ಅವಳು ಕೂಡ ಕಾಲ್ ರಿಸೀವ್ ಮಾಡಿ ಹೇಳ್ತಾಳೆ. ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಕೇಳ್ತಾರೆ. ಅಮ್ಮ ನಾನು ಬರ್ತಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಇವ್ರು ಹೇಳ್ತಿದ್ದಾರೆ ಹೋಗಬೇಡ, ಯಾವುದೇ ಕಾರಣಕ್ಕೂ ನೀನು ಹಿಂಗೆ ಮರ್ಯಾದೆ ಹೇಳ್ದಿರೋ ಜಾಗದಲ್ಲಿ ನೀನು ಹೋಗ್ಕೊಡ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಅವ್ರ ತಮ್ಮ ಕೂಡ ಫೋನ್ ಇಸ್ಕೊಂಡು ಇವಾಗ ನೀನೇನು ಬರ್ತೀಯ ಇಲ್ವಾ ಅಷ್ಟು ಹೇಳು ಅಂತ ಕೇಳ್ತೀನಿ. ಹಾಗಲ್ಲ ಕಣೋ, ನೀನು ತಾನೇ ಬರಬೇಡ ಅಂತ ಹೇಳಿದ್ದೆ ನಿಮ್ಮ ಬಾವಂಗೆ ಅಂತ ಹೇಳ್ತಿದ್ದಕ್ಕೆ ನಾನು ನಿನ್ನ ಕೇಳ್ತಿರೋದು, ಅವನನ್ನು ನಾನು ಕೇಳ್ತೀನಿ, ನೀನು ಬರ್ತಿದ್ಯಾ ಇಲ್ವಾ ಅಷ್ಟೇ ಹೇಳು. ಹಾಗಲ್ಲ ಈಗ ನನಗೆ ಏನು ಹೇಳೋಕ್ಕೂಡ್ದು, ನೀನು ಬರಬೇಕು ಅಷ್ಟೇ, ನೀನು ಬಂದರೆ ಅಷ್ಟೇ ನಾನು ಪೂಜೆ ಕೂತ್ಕೊಳ್ಳೋದು, ಇಲ್ಲಿಂದ ಯಾವುದೇ ಕಾರಣಕ್ಕೂ ಪೂಜೆ ನಡೆಯಲ್ಲ, ನಾನು ಇಲ್ಲಿಂದ ಹೇಗಿರ್ತೀನಿ ಹಾಗಾಗಿ ಹೊರಟೋಗ್ತೀನಿ, ನೀನು ಬರ್ತಿದ್ದೆ ನನಗೆ ಆಶೀರ್ವಾದ ಮಾಡ್ತೀಯ, ನೀನೇ ಆಶೀರ್ವಾದ ಮಾಡಿಲ್ಲ ಅಂದರೆ ಈ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಿಸಿ ಏನು ಪ್ರಯೋಜನ, ನನಗೆ ಗೊತ್ತಿಲ್ಲ, ನೀನು ಬರ್ತೀಯ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ತಮ್ಮ ಕೂಡ ಕಾಲ್ ಕಟ್ ಮಾಡ್ತಾನೆ. ಇದನ್ನು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಮೀನಾ, ಹೋಗ್ಲೇಬೇಡವಾ ಏನು ಮಾಡೋದು ಅಂತ ಹೇಳಿ. ಅದೇ ಟೈಮಿಗೆ ಶ್ರುತಿನೂ ಕೂಡ ಬರ್ತಾಳೆ. ಹಾಯ್ ಮೀನಾ, ಏನು ಮಾಡ್ತಿದ್ದೀರ ಅಂತ ಕೇಳಿದಾಗ ಅವಳು ಏನೂ ಮಾತಾಡೋದು ಸುಮ್ಮನೆ ಇರ್ತಾಳೆ. ಯಾಕೆ ಏನಾಯಿತು ಒಂಥರ ಇದ್ದೀರಾ ಅಂತ ಕೇಳಿದಾಗ ಹಾಗೇನಿಲ್ಲ, ದೇವಸ್ಥಾನದಲ್ಲಿ ಅಮ್ಮ ಪೂಜೆ ಇಟ್ಕೊಂಡಿದ್ದಾರೆ, ಅದು ನನ್ನ ತಮ್ಮಂಗೆ ಕೈ ಮುರಿದೋಗಿತ್ತಲ್ಲ, ಅದಕ್ಕೆ ಒಂದೇ ಸಲ ಹುಟ್ಟಿದ ಹಬ್ಬ ಇತ್ತು ಅಂತು ಪೂಜೆ ಇತ್ತು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಓ ಹೌದಾ, ಹೋಗಿ ಬನ್ನಿ ಅಂತ ಹೇಳ್ತಿರ್ತಾಳೆ. ಅಲ್ಲ ಇವ್ರು ಬೇಡ ಹೋಗಬೇಡ ಅಂತ ಹೇಳಿದ್ದಾರೆ, ನನಗೆ ಮರ್ಯಾದೆ ಹೇಳ್ತಿರೋ ಜಾಗದಲ್ಲಿ ಗಂಡಂಗೆ ಮರ್ಯಾದೆ ಹೇಳ್ತಿರೋ ಜಾಗದಲ್ಲಿ ನೀನು ಯಾಕೆ ಹೋಗ್ತೀಯ ಅಂತ ಕೂಡ ಹೇಳಿದ್ದಾರೆ, ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಅಯ್ಯೋ ಮೀನೋರೆ, ನೀವು ಯಾಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತೀರಾ, ಅವ್ರು ಯಾರು ಹೇಳಿದ್ದಕ್ಕೆ, ಇದು ನಿಮ್ಮ ಮನೆ, ನೀವು ಹುಟ್ಟಿದ ಬೆಳೆದಿರೋ ಮನೆ, ಅದು ನಿಮ್ಮ ಮನೇಲಿ ಫಂಕ್ಷನ್ ಇದೆ, ನೀವು ಹೋಗ್ತೀರ, ಈ ಬೇರೆಯವ್ರು ಇನ್ಯಾರು ಹೋಗ್ತೀರ, ಮನೆ ಮಗಳು ನೀವು ಹೋಗಲೇಬೇಕು ಅಂತೇಳಿ ಈ ಕಡೆ ಶ್ರುತಿನೂ ಕೂಡ ಹೇಳ್ತಿರ್ತಾಳೆ. ಅದನ್ನು ಕೂಡ ಈ ಕಡೆ ಶಾಂತಿ ಹಿಂದೆ ನಿಂತ್ಕೊಂಡು ಎಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಅಲ್ಲೇ ಶ್ರುತಿ, ಅಲ್ಲ ಮೀನು ಅವರೇ, ಅವರು ಹೇಳ್ತಾರೆ ಅಂತ ನೀವು ಹಾಗೆ ಇರೋದಕ್ಕಾಗುತ್ತೆ ಹೇಳಿ, ಹುಟ್ಟಿದ ತಮ್ಮ ತಾನೆ, ಬೇರೆ ಇನ್ಯಾರು ಅಲ್ವಲ್ಲ, ಸ್ವಂತ ತಮ್ಮನ ಬರ್ತಡೆ ನೀವು ಹೋಗಿಲ್ಲ ಅಂದರೆ ಅದು ಹೇಗಾಗುತ್ತೆ ಹೇಳಿ ಅಂತೇಳಿ ಈ ಕಡೆ ಶ್ರುತಿನೇ ಹೇಳ್ತಿರ್ತಾರೆ. ನಾನೇನಾದರೂ ನಿಮ್ಮ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೋಗ್ತಿದ್ದೆ,
ಇವಾಗ ಅವರಿಗೆ ಏನೋ ಬೇರೆ ಕೆಲಸ ಇತ್ತು ಅಂತ ಹೇಳಿದ ತಕ್ಷಣ ಅವರು ನಿಮ್ಮ ಮಾತು ಕೇಳ್ಕೊಂಡು ಹಾಗೆ ಇರ್ತಾರೆ. ಇಲ್ಲ ತಾನೆ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನ ಅವ್ರು ಮಾಡೇ ಮಾಡಿರ್ತಾನೆ. ಹಾಗೆ ನಿಮಗೇನು ಇಷ್ಟ ಬರುತ್ತೆ ನೀವು ಮಾಡಿ, ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀರಾ ಅಂತ ಹೇಳ್ತಾ ಇರ್ತಾಳೆ. ಹೌದು, ಎಲ್ಲಿ ಸೂರ್ಯ ಅವರು ಅಂತ ಕೇಳಿ, ಇಲ್ಲ ಟ್ರಿಪ್ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾಳೆ. ಓಹ್ ಹೌದಾ, ಆದರೆ ಇನ್ನೂ ಒಳ್ಳೆಯದು, ಅವರು ಇವಾಗ ಹೋಗಿದ್ದಾರೆ ಅಂದರೆ ಇಂಗಿತ ಬರುತ್ತೆ ಸಂಜೆ ಅಷ್ಟರಲ್ಲಿ ನೀವು ಹೋಗ್ಬಿಟ್ಟು ಬಂದುಬಿಡಿ, ಯಾವಾಗ ಯಾರಿಗೂ ಏನೂ ಗೊತ್ತೇ ಆಗಲ್ಲ ಅಂತೇಳಿ ಈ ಕಡೆ ಶ್ರುತಿ ಹೇಳ್ಕೊಡ್ತಾ ಇರ್ತಾಳೆ. ಸರಿ ಆಯಿತು, ನಾನು ಹೋಗಿ ಬರ್ತೀನಿ, ಹುಷಾರು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಹೊರಟೋಗ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಶಾಂತಿನೂ ಕೂಡ ಹಬ್ಬಬ್ಬ ಏನು ಹುಡುಗಿ ಇವಳು ಹಿಂಗೆಲ್ಲ ಹೇಳ್ಕೊಡ್ತಿದ್ದಾಳೆ, ಇವಳು ಮಾತು ಕೇಳ್ಕೊಂಡು ಇವಳು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇದಕ್ಕೇನಾದರೂ ಒಂದು ಮಾಡಲೇಬೇಕ್ರೆ, ಇದಕ್ಕೆ ನಾನೇ ಬೆಂಕಿ ಹಚ್ತೀನಿ, ಸುಮ್ಮನೆ ಇದ್ರಂತೂ ನನ್ನ ಕೈಲಾಗಲ್ಲ, ಬೆಂಕಿ ಹಚ್ತೀನಿ ಅಂತ ಈ ಕಡೆ ಶಾಂತಿ ಕೂಡ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನನ ತಮ್ಮಂದಳು ಪಕ್ಕ ಅವ್ನು ಬರಲ್ಲ, ಅಕ್ಕ ಬರಲ್ಲ, ಅವನಿದ್ದಾರಲ್ಲ ಅವ್ನು ಕಳ್ಸೋದಿಲ್ಲ, ದರಿದ್ರದವನು, ಅದಕ್ಕೆ ನಾನಂತೂ ಇಲ್ಲಿರಲ್ಲ, ಪೂಜೆ ಮಾಡಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಕೂಡ ಹೊರಡ್ತಾ ಇರ್ತಾನೆ. ಅದೇ ಟೈಮ್ಗೆ ಗಾಡಿ ತೊಗೊಂಡು ಅವಳು ಕೂಡ ಮೀನನ್ನು ಕೂಡ ದೇವಸ್ಥಾನ ಹತ್ರಕ್ಕೆ ಬರ್ತಾಳೆ. ಅದನ್ನ ನೋಡಿ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಸ್ವಲ್ಪ ಖುಷಿನೂ ಕೂಡ ಆಗ್ತಾ ಇರುತ್ತೆ ಎಲ್ರಿಗೂ ಕೂಡ. ಅದು ನೋಡಿದ ಮೇಲಿಂದ ಈ ಕಡೆ ಅವ್ನ ತಮ್ಮ ಇದ್ದನು, ಅಕ್ಕ ಕೊನೆಗೂ ಬಂದಿಲ್ಲ ಅಂತ ಹೇಳಿ ಅವನು ಕೂಡ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ. ಮೀನಾ ಕೂಡ ಬರ್ತಾಳೆ. ಮೀನಾ ಬಂದಮೇಲಿಂದ ಕೊನೆಗೂ ನೀನು ಬಂದೆ ಅಲ್ವಾ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ನಾನು ಬರದೇ ಇರ್ತೀನಿ, ಅದರಲ್ಲೂ ನನ್ನ ಸ್ವಂತ ನನ್ನ ತಮ್ಮನ ಬರ್ತಾಳೆ, ಪೂಜೆ ಬೇರೆ ಇದೆ, ಅದರಲ್ಲಿ ಬರದೇ ಇರ್ತೀನಿ ಅಂತೇಳಿ ಹೇಳ್ತಿರ್ತಾಳೆ. ನೀನು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ನೀನು ಬಂದಿಲ್ಲ ಅಂದರೆ ನಿನ್ನ ಸಂಬಂಧ ಮುಗ್ದೋಗ್ತಿತ್ತು ಅಂತೇಳಿ ಈ ಕಡೆ ತಮ್ಮ ಹೇಳ್ತಿರ್ತಾನೆ. ಹಾಗೇನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಶ್ ಕೂಡ ಮಾಡ್ತಾ ಇರ್ತಾಳೆ. ಅಲ್ಲಿರೋರು ಎಲ್ಲರೂ ಕೂಡ ಬರ್ತಾರೆ. ಏನಮ್ಮ ಕೊನೆಗೂ ಬಂದಲ್ವಾ ನೀನು ಅಂತೇಳಿ ಎಲ್ಲರೂ ಕೂಡ ಕೇಳ್ತಿರ್ತಾರೆ. ಸರಿ ಆಯಿತು, ನೀವೆಲ್ಲ ಪೂಜೆಗೆ ರೆಡಿ ಮಾಡ್ಕೊತೀರಿ, ನಾನು ಒಂದ್ಸಲ ಒಂದು ರೌಡ್ಗೆ ಹೋಗಿ ಬರ್ತೀನಿ ಅಂತ ಕೇಳಿದ್ರು. ಈ ಕಡೆ ಅವ್ರ ಅಮ್ಮ ಇದ್ದವರು ಎಲ್ಲಿ ನಿಮ್ಮ ಗಂಡ ಬರಲಿಲ್ವಂತ ಕೇಳ್ತಾರೆ. ಇವನೇ ಬರಬೇಡ ಅಂತ ಹೇಳಿದ್ಮೇಲೆ ಅವ್ರು ಹೆಂಗೆ ಬರ್ತಾರೆ ಅಂತ ಕೇಳ್ತಿರ್ಬೇಕಾದ್ರೆ, ನೀನು ಹೆಂಗೆ ಬಂದೆ ಅಂತ ಕೇಳಿದಲ್ಲ, ಅಯ್ಯೋ ಅಮ್ಮ ನನ್ನ ದೊಡ್ಡ ತಲೆನೋವಾಗಿದೆ, ನಾನು ಅವ್ರಿಗೆ ಹೇಳ್ದೇ ಬಂದಿದ್ದೀನಿ ಅಂತೇಳಿ ಈ ಕಡೆ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಸೂರ್ಯ ಕೂಡ ಮನೆಗೆ ಬಂದುಬಿಟ್ಟು ಮೀನಾ ಅಂತ ಕೂಗ್ತಾ ಇರ್ತಾಳೆ. ಮೀನಾ ಏನಕ್ಕೆ ನಿನಗೆ ಮೀನಾ ಅಂತ ಕೇಳಿದಾಗ, ಮೀನಾ ಎಲ್ಲಿ ಅಷ್ಟೇ ಕೇಳಿದ್ದು ಅಂತ ಹೇಳ್ತಾಳೆ. ಅಯ್ಯೋ ಅವಳು ಇದ್ರೆ ತಾನೇ ಬರೋದಕ್ಕೆ, ಅವಳು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ವಾ, ಎಲ್ಲಿ ಹೋಗಿದ್ದಾಳೆ ಅಂತ ಈ ಕಡೆ ಸೂರ್ಯ ಕೂಡ ಕೇಳ್ತಿರ್ತಾನೆ. ಅವಳ ತಮ್ಮಂಗೆ ಆಶೀರ್ವಾದ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಿರ್ತಾರೆ. ನಾನು ಅವಳಿಗೆ ಹೋಗ್ಬೇಡ ಅಂತ ಹೇಳಿದ್ದೀನಿ, ಅವಳು ಹೋಗಿರಲ್ಲ, ಅದೇ ಕಾರಣಕ್ಕೂ ನೀನು ಸುಳ್ಳು ಹೇಳಬೇಡ ಅಂತ ಅವಳ ಅಮ್ಮಂಗೆ ಹೇಳ್ತಾ ಇರ್ತಾಳೆ. ನಾನು ಸುಳ್ಳು ಹೇಳ್ತೀನಾ, ನನಗೇನು ಗ್ರಾಚಾರ, ನಿಮ್ಮಿಬ್ಬರು ಬಂದಿದ್ದು ಸುಳ್ಳು ಹೇಳಿ ನಾನು ತಂದಿಕ್ಕಕ್ಕೆ, ನೀನು ತಾನೇ ಹೇಳಿದೆ ಹೋಗ್ಬೇಡ ಅಂತ. ಅವಳು ನಿನ್ನ ಮಾತು ಮೇಲೆ ಹೋಗಿದ್ದಾಳೆ, ನೀನು ಅವಳು ಎಷ್ಟೆಲ್ಲ ಆಟ ಆಡ್ತಿದ್ದಾಳೆ, ಎಷ್ಟೆಲ್ಲ ನಿಂಗೆ ಮೋಸ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ, ಹೋಗು ದೇವಸ್ಥಾನಕ್ಕೆ ಹೋಗು, ಗೊತ್ತಾಗುತ್ತೆ ನಿನಗೆ, ಅಲ್ಲೇ ಇರ್ತಾಳೆ ಅವಳು ಅಲ್ಲಿಲ್ಲ ಅಂದಾಗ ನನ್ನ ಹತ್ರ ಬಂದು ಮಾತಾಡು ನೀನು ಅಂತೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅವಳು ಹೋಗ್ಬೇಡ ಅಂದಮೇಲೆ ಅವಳು ನಾನು ಯಾವುದೇ ಕಾರಣಕ್ಕೂ ನನ್ನ ಮಾತು ಮೀರಲ್ಲ, ನೀನು ಸುಮ್ಮನೆ ಇರೋ, ಯಾಕೆ ಹಿಂಗೆಲ್ಲ ಹೇಳ್ತಿದ್ಯಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಿರ್ಬೇಕಾದ್ರೆ, ನಿನಗೆ ಹೇಳ್ತಿದ್ದೀನಿ ತಾನೆ, ಫಸ್ಟ್ ಹೋಗಿ ದೇವಸ್ಥಾನದಲ್ಲಿ ನೋಡು, ಅಲ್ಲಿಲ್ಲ ಅಂದಾಗ ಒಂದು ಮಾತಾಡೋ ನೀನು, ಸುಮ್ಮನೆ ಅಲ್ಲಿ ತನಕ ನೀನು ಒಟ ಅಂದರೂ ಏನು ಪ್ರಯೋಜನವೂ ಇಲ್ಲ, ನೀನು ಅಷ್ಟೊಂದೆಲ್ಲ ಅಂದ್ಕೊಂಡಿದ್ರೆ ನಿಮ್ಮ ಮೇಲೆ ಗೌರವ ಪ್ರೀತಿ ಜಾಸ್ತಿ ಇದೆ, ಅವಳು ನೀನು ಹಾಕಿರೋ ಗೆರೆ ಆ ಕಡೆಯಿಂದ ಈ ಕಡೆ ದಾಟೋದೇ ಇಲ್ಲ ಅಂತ ನೀನು ಏನೇನೋ ಅಂದ್ಕೊಂಡಿದ್ದೀಯಾ, ಬಟ್ ಅವಳು ನಿನ್ನ ಮಾತು ಯಾವುದೇ ಕಾರಣಕ್ಕೂ ಕೇಳೋಣ, ನಿನಗೆ ಗೊತ್ತಾಗಬೇಕು ಅಂದರೆ ಮುಂಚೆ ಹೋಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗು, ಅವಾಗ ಗೊತ್ತಾಗುತ್ತೆ ಅಂತೇಳಿ ಈ ಕಡೆ ಶಾಂತಿನೂ ಕೂಡ ಹೇಳ್ಬಿಟ್ಟು ಹೊರಟೋಗ್ತಾಳೆ. ನಾನು ಹೋಗಬೇಡ ಅಂತ ಅಂದ್ರೂ ಹೇಗೆ ಹೋದ್ಲು ಅಂತೇಳಿ ಈ ಕಡೆ ಅವನಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಇದ್ದಳು, ಸರಿ ನಾನು ಹೊರಡ್ತೀನಿ, ನೀವೆಲ್ಲ ಪೂಜೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ನೀನು ಇದು ಪ್ರಸಾದ ಕೊಡದೆ ಹೇಗೆ ಹೋಗ್ತೀನಿ, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಪ್ರಸಾದ ಕೊಡು ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾನೆ. ಇಲ್ಲ ಕೊಡೋ ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀನು ಹೇಳೋದು ಅರ್ಥ ಮಾಡ್ಕೊಂಡಾಗ, ಅಮ್ಮ ನೀನಾದರೂ ಒಂಚೂರು ಹೇಳಮ್ಮ ಅಂತ ಹೇಳ್ತಿರ್ತಾಳೆ. ಅವಳು ಕೂಡ ಅವಳ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹೋಗ್ತಾಳೆ ಬಿಡು ಅಂತ ಕೇಳ್ತಿಕ್ಕೆ, ಇಲ್ಲ ಅವಳಿಗೆ ಪ್ರಸಾದ ಕೊಟ್ಟರೆ ನಾನು ತಿನ್ನೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ತಿನ್ನಲ್ಲ ಅಂತ ಹೇಳ್ತಾಳೆ. ಅವಳು ಕೂಡ ಎಲ್ರಿಗೂ ಬಂದವ್ರಿಗೆಲ್ಲ ಪ್ರಸಾದ ಹಂಚೋಕ್ಕೆ ಅಂತ ಪ್ರಸಾದ ಹಂಚ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿರೋರು ಎಲ್ಲಿ ನಿಮ್ಮ ಭಾವ ಬಂದಿಲ್ವ ಅಂತ ಕೇಳಿದಾಗ, ನಿಮ್ದಿನ್ನೂ ಜಗಳ ನಿಲ್ಲಿಸಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಹಾಗೇನಿಲ್ಲ, ಅವ್ರು ಸ್ವಲ್ಪ ಬೇರೆ ಕೆಲಸ ಇದೆ, ಬರ್ತಾರೆ ಆದಷ್ಟು ಬೇಗ ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ಅಂತಿರ್ಬೇಕಾದ್ರೆ ಅವಳು ಕೂಡ ಎಲ್ರಿಗೂ ಪ್ರಸಾದ ಕೊಡೋ ಟೈಮಲ್ಲಿಂದ ಅದೇ ಕ್ಯೂ ಅಲ್ಲಿ ಸೂರ್ಯ ಕೂಡ ನಿಂತಿರ್ತಾನೆ. ಸೂರ್ಯಂಗೂ ಅವಳು ಬಡಿಸ್ತಾಳೆ, ಅವಳಿಗೆ ಗೊತ್ತಿರಲ್ಲ ಅದು ಸೂರ್ಯನೇ ಅಂತ ಹೇಳ್ಬಿಟ್ಟು ಅವನು ಕೂಡ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ, ತುಂಬ ಕೋಪದಲ್ಲಿರ್ತಾನೆ. ಅದನ್ನು ನೋಡಿ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ. ಸೂರ್ಯ ಅವ್ರು ಬೇರೆ ಬಂದುಬಿಟ್ಟಿದ್ದಾರೆ, ಎಲ್ರಿಗೂ ಅವಳಿಗೆ ಗೊತ್ತಿಲ್ಲದೇ ಹೇಳ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಅಂದ್ರೂ ಇವರಿಗೂ ಎಲ್ಲ ಹೆಂಗೆ ಗೊತ್ತಾಯ್ತು ಅಂತೇಳಿ ಎಲ್ಲರೂ ಕೂಡ ಶಾಕಲ್ಲಿರ್ತಾನೆ. ಇರಬೇಕಾದ್ರೆ ಈ ಕಡೆ ಬೀನಕ್ಕೆ ತುಂಬ ಶಾಕಲ್ಲಿ ಇರ್ತಾಳೆ. ಅಯ್ಯೋ ಇವರೇ ಹೇಗೆ ಬಂದರು, ನಾನು ಇಲ್ಲಿ ಬಂದಿರೋದು ಇವ್ರಿಗೆ ಗೊತ್ತಾದ್ರೆ ತುಂಬ ಬೈತಾರಪ್ಪ ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯನೂ ಕೂಡ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅವನು ಕೂಡ ಪ್ರಸಾದ ಇಸ್ಕೊಂಡು ಹೋಗಿ ನಿಂತ್ಕೊಂಡು ಅವನಿಗೆ ನಿಂತ್ಕೊಂಡು ಆ ಕಡೆ ತಿರ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾರೆ. ಮೀನನ್ನು ಕೂಡ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ, ಇಲ್ಲ ನಾನು ತಿನ್ನೋಕ್ಕಂತೂ ಬಂದಿಲ್ಲ, ನೀನು ಒಬ್ಳು ಮೀನಾ ಅಂತ ಒಬ್ಳು ಇರ್ತಾಳೆ, ಅವಳಿಗೆ ಜೀವನ ಅಂತ ಒಬ್ಬ ಕೊಟ್ಟಿರ್ತಾನೆ, ಅವಳಿಗೆ ಅವ್ನ ತಾಯಿ ಪ್ರೀತಿ ಸಿಕ್ಕಿರಲ್ಲ ಅವನಿಗೆ, ಆದ್ರೂ ಕೂಡ ಅದು ಹೆಂಡ್ತಿ
ಮದುವೆಯಾಗಿ ಬಂದಿರೋಳು ಅವಳೇ ತಾಯಿ ಥರ ನೋಡ್ಕೊತಾಳೆ ಅಂತ ಅವ್ನು ತುಂಬ ಆಸೆ ಪಟ್ಟಿರ್ತಾಳೆ. ಆದರೆ ಅವಳು ಒಂದಲ್ಲ ಒಂದು ದಿನ ಒಂದು ರೀಸನ್ ಬರುತ್ತೆ, ಗಂಡ ಬೇಕಾ ತಮ್ಮ ಬೇಕು ಅಂತ. ಆದರೆ ಅವಳು ಹೊಸ್ಲು ದಾಟಿ ತಮ್ಮನೇ ಬೇಕು ಅಂತ ಹೊಸ್ಲು ದಾಟಿ ಹೊರಟೋಗ್ತಾಳೆ. ಆಗ ಅವ್ನ ಗಂಡ ಅವ್ನ ಜೀವನದಲ್ಲಿ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅವನಿಗೆ ಯಾರೂ ಇಲ್ಲ ಅನ್ನೋ ಥರ ಅವ್ನು ಅನಾಥ ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ನಿಗೆ ಏನೋ ಒಂದು ಹೇಳಿ ಹೊರಟೋಗ್ತಾರೆ. ಅದರಿಂದ ಹೋಗ್ಬಿಟ್ಟು ನಿಂತ್ಕೊಳ್ಳಿ ಅಂತೇಳಿ ಈ ಕಡೆ ಮೀನನ್ನು ಕೂಡ ಅವ್ರ ಹಿಂದೆ ಹೊರಟೋಗ್ತಿರ್ತಾರೆ. ಆದರೂ ಅವನು ನಿಂತ್ಕೊಂಡೇ ಇರಲ್ಲ. ಅಯ್ಯೋ ಏನು ಮಾಡೋದು ಅಂತೇಳಿ ಈ ಕಡೆ ಅವಳು ಕೂಡ ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಶಾಂತಿನೂ ಕೂಡ ಸಾಂಗ್ ಆಡ್ಕೊಂಡು ನಕ್ಕೊಂಡು ಕೂತಿರ್ತಾಳೆ. ಅದನ್ನು ನೋಡಿ ಈ ಕಡೆ ಅವ್ಳ ಗಂಡನೂ ಕೂಡ ಏನೇ ಆಯಿತು ಒಬ್ಬಳೇ ಕೂತ್ಕೊಂಡು ನಗ್ತಿದ್ದಿಲ್ಲ ಏನಾಯಿತು ಅಂತ ಕೇಳ್ಬೇಕು. ಅಲ್ಲ ರೀ, ಒಬ್ಬಳೇ ಕೂತ್ಕೊಂಡು ನಕ್ಕಿದ್ರೂ ಕಷ್ಟ, ಸುಮ್ಮನಿದ್ರೂ ಕಷ್ಟ, ನಾನು ಏನು ಮಾಡಿದ್ರು ಕಷ್ಟ ಈ ಮನೇಲಿ ಅಂತೇಳಿ ಹೇಳ್ತಾ ಇರ್ತಾಳೆ. ನೀನು ಏನು ಮಾಡಿದ್ರು ಕಷ್ಟ ಅಂತಲ್ಲ, ನೀನು ಒಬ್ಬಳೊಬ್ಬಳೆ ಹಿಂಗೆ ನಕ್ಕಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ ನೀನು ಹುಚ್ಚಿಯಾಗಿದೆ ಏನು ಅಂತೇಳಿ ಈ ಕಡೆ ಅವ್ರ ಗಂಡನೂ ನೆಗ್ತಾ ಇರ್ತಾನೆ. ತಾವೆಲ್ಲ ಹೋಗ್ತಾ ಇದ್ದೀರಲ್ಲ ಹೋಗಿ ಬನ್ನಿ ಅಂತೇಳಿ ಹೇಳ್ತಿರ್ತಾಳೆ. ಕಣೆ ಸ್ವಲ್ಪ ಇವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳಿದೆ. ಅಲ್ಲ ನೀವು ಅಷ್ಟು ಸಲ ಅವ್ರ ಮನೆಗೆ ಹೋಗೋ ಬದಲು ಬೇಲೂರಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಅಷ್ಟೆಲ್ಲ ಅಲ್ಲೊಂದು ಸಲ ಹೋಗ್ಬಿಟ್ಟು ಬಂದಿದ್ದೆ, ಇಷ್ಟೊತ್ತಿಗೆ ದುಡ್ಡೇ ಬರ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮನೆಗೂ ಸ್ವಲ್ಪ ದುಡ್ಡಿಸ್ಕೊಬರೋಕ್ಕೆ ಹೋಗ್ತಿರೋದು ಅಂತೇಳಿ ಹೇಳ್ತಾರೆ. ದುಡ್ಡಿಸ್ಕೊಬರೋಕ್ಕೆ ಹೋಗಿ ಫಸ್ಟ್ ಇಸ್ಕೊ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಕಪ್ಪೆ ಥರ ಬಾಯಿ ಹಗ್ಳಿಸ್ಕೊಂಡು ಅದು ಹೆಂಗೆ ಬಂದ್ಬಿಡ್ತೀಯಲ್ಲ ದುಡ್ಡು ಅಂದಿದ ತಕ್ಷಣ ಅಂತೇಳಿ ಅವ್ರ ಗಂಡನೂ ಕೂಡ ಈ ಕಡೆ ಬೈತಾ ಇರ್ತಾನೆ. ಸತ್ಯ ಹೇಳೋಕ್ಕೂ ಆಸೆ ಪಡಲ್ವಲ್ಲ ಹಂಗೆ ನೀನು ಅಂತ ಬೈತಿರ್ಬೇಕಾದ್ರೆ ಈ ಕಡೆ ಮೀನು ಕೂಡ ಬರ್ತಾಳೆ. ಎಲ್ಲಮ್ಮ ಹೋಗಿದ್ದೆ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ನೀವು ಎಲ್ಲಾದರೂ ಹೊರಟಿದ್ದೀರಾ ಅಂತ ಕೇಳಿದಾಗ ಸರಿ ಮಾವ ನಂಗೆ ಸ್ವಲ್ಪ ಪ್ರಸಾದದನ್ನು ತಿನ್ನಿ ಅಂತ ಹೇಳ್ತಾಳೆ. ಸರಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಪಂಚಾಮೃತ ಕೊಡ್ತಾಳೆ. ಪಂಚಾಮೃತದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮೀನದಳು ಅದು ನೀವು ತೊಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೆ ಪ್ರಸಾದನ ಅದು ಯಾರು ಚಾಕುಲಿ ಕಟ್ ಮಾಡಿರ್ತಾರೆ, ಅದು ಎಲ್ಲಿ ಕಟ್ ಮಾಡಿರ್ತಾರೆ, ಅದು ಏನು ಕತೆನೋ ಯಪ್ಪ ನನಗಂತೂ ಬೇಡ ಅಂತ ಹೇಳ್ಬಿಟ್ಟು ಶಾಂತಿ ಒಂಥರ ಮುಖ ಮಾಡ್ಕೊಂಡು ಹೇಳ್ತಿರ್ತಾಳೆ. ಪ್ರಸಾದ ಅದು ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಮೀನಾ ಹೇಳ್ತಿರ್ತಾಳೆ. ಅಮ್ಮ ಅದೇನಾದರೂ ಆಗಿ ನನಗೆ ಬೇಡ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಎಲ್ಲಿ ಹೋಗಿ ಬಂದಿದ್ದು ಗೊತ್ತಾಯ್ತಾ ನಿನ್ನ ಗಂಡಂಗೆ ಅಂತೇಳಿ ಹೇಳ್ತಾ ಇರ್ತಾಳೆ ಶಾಂತಿನೂ ಕೂಡ. ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ನಿನ್ನ ಗಂಡ ಬಂದಿದ್ದ ಅಲ್ಲಿ, ನಾನು ಅವನಿಗೆ ಹೇಳಿದ್ದು ನಿನ್ನ ಗೆಂಟಿ ಅಲ್ಲಿರ್ತಾಳೆ ಹೋಗು ಅಂತ ಹೇಳಿರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಈ ಕಡೆ ಮೀನಾಗೆ ತುಂಬ ಶಾಕ್ ಆಗುತ್ತೆ. ಇವ್ರು ಹೇಳಿದ್ದಾಳ ಅಂತ ಹೇಳಿ ಅವಳು ಕೂಡ ಶಾಕಲ್ಲಿ ಇರ್ತಾಳೆ. ಬಂದ್ಬಿಟ್ಟು ನನ್ನ ಗೆಂಟಿ ನಾನು ಹಾಗೆ ಹಿಂಗೆ ಅವಳು ನನ್ನ ಮಾತಿಗೆ ಮೀರೋದೇ ಇಲ್ಲ ಅಂತೇಳಿ ಕೊಚ್ಕೊತಿದ್ದ, ಅದಕ್ಕೆ ದೇವಸ್ಥಾನದಲ್ಲಿದ್ದಾಳೆ ಹೋಗು, ನೀನು ಹೋಗಬೇಡ ಅಂದ್ರೂ ಅವಳು ಅಂದು ನೀನು ಮೀರಿ ಹೋಗಿದ್ದಾಳೆ, ಹೋಗಿ ಫಸ್ಟ್ ಹೋಗಿ ಅಲ್ಲಿ ನೋಡು ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಅವನಿಗೆ ಕಳಿಸಿದ್ದು ಅಂತೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ನೀವಾ ಅಲ್ಲಿ ಕಳಿಸಿದ್ದು ಅವ್ರನ್ನ ಅಂತ ಹೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ. ಹೌದು, ಇವಾಗ ಚೆನ್ನಾಗಿ ಆಯ್ತಲ್ಲ ಹಬ್ಬ ನಿನಗೆ, ಹಂಗೆ ಆಗಬೇಕಾಗಿದ್ದೆ ಅಂತೇಳಿ ಈ ಕಡೆ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.